ದೇವರು ಎಲ್ಲ ಕಡೆ ಇದ್ದಾನೆ, ಆದರೆ ಯಾಕೆ ದೇವಸ್ಥಾನಕ್ಕೆ ಹೋಗಬೇಕು ಅವನ್ನ ನೋಡೋದಕ್ಕೆ? ಈ ಥರ ತುಂಬ ಜನ ನಿಮಗೆ ಪ್ರಶ್ನೆ ಮಾಡೇ ಇರ್ತಾರೆ. ಇದೇ ಪ್ರಶ್ನೆ ಒಂದ್ಸರಿ ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ವ್ಯಕ್ತಿ ಬಂದು ಕೇಳ್ತಾರೆ, ಸ್ವಾಮಿ ದೇವರು ಎಲ್ಲ ಕಡೆ ಇದ್ದಾರೆ, ಆದರೆ ದೇವಸ್ಥಾನಕ್ಕೆ ಯಾಕೆ ಹೋಗಿ ಕೈ ಮುಗಿಬೇಕು, ಇಲ್ಲಿಂದನೇ ಕೈ ಮುಗಿಬೋದಲ್ವಾ ಅಂತ. ಅದಕ್ಕೆ ವಿವೇಕಾನಂದರು ಒಂದು ಮುಗುಳ್ನಗೆಯಿಂದ ನಾಳೆ ಬಾ ಹೇಳ್ತೀನಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ಮಾರನೇ ದಿನ ತುಂಬಾ ತಡವಾಗಿ ಬರ್ತಾರೆ. ಸ್ವಾಮಿ ವಿವೇಕಾನಂದರು ಯಾಕೆ ತಡ ಆಯಿತು ಅಂತ ಕೇಳಿದಕ್ಕೆ ಆ ವ್ಯಕ್ತಿ ಹೇಳ್ತಾರೆ, ನನ್ನ ಗಾಡಿ ಪಂಚರ್ ಆಯಿತು, ಹತ್ತಿರದಲ್ಲಿ ಯಾವುದೇ ಏರ್ ಪಂಪ್ ಸ್ಟೇಷನ್ ಇರಲಿಲ್ಲ, ಸೊ ಆದ್ರಿಂದ ನಾನು ಲೇಟಾಗಿ ಬಂದೆ ಅಂತ ಆ ವ್ಯಕ್ತಿ ಉತ್ತರಿಸ್ತಾರೆ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಗಾಳಿ ಎಲ್ಲ ಕಡೆ ಇದೆ, ಅಲ್ಲೇ ಒಂಚೂರು ಸ್ವಲ್ಪ ತಗೊಂಡು ನಿನ್ನ ಟೈರ್ ಒಳಕ್ಕೆ ಹಾಕೋಬೋದಿತ್ತಲ್ವಾ ಅಂತ. ಆ ವ್ಯಕ್ತಿ ಅದಕ್ಕೆ ನಗ್ತಾ, ಅದು ಹೇಗೆ ಸಾಧ್ಯ ಸ್ವಾಮಿ, ಏರ್ ಪಂಪ್ ಇದ್ರೆ ತಾನೇ ನಾವು ಗಾಳಿ ತುಂಬಿಸಕ್ಕಾಗೋದು ಟೈರ್ ಒಳಕ್ಕೆ ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಎಲ್ಲ ಕಡೆ ಗಾಳಿ ಇದ್ರೂ ಕೂಡ ನಿನಗೆ ಏರ್ ಪಂಪ್ ಬೇಕಾಗತ್ತೆ ನಿನ್ನ ಟೈರ್ ಒಳಕ್ಕೆ ಗಾಳಿ ಹಾಕೋದಕ್ಕೆ. ಆ ವ್ಯಕ್ತಿಗೆ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಅಲ್ಲೇ ಸಿಕ್ಬಿಡುತ್ತೆ. ಗಾಳಿ ಎಲ್ಲ ಕಡೆ ಇದೆ ಅಲ್ವಾ, ಹಾಗಾದ್ರೆ ಮಲ್ಕೊಳ್ಳೋದಕ್ಕೆ ಫ್ಯಾನ್ AC ಏನಕ್ಕೆ ಬೇಕು? ಹಾಗೆಯೇ ದೇವರು ಎಲ್ಲ ಕಡೆ ಇದ್ದಾನೆ. ಅವನನ್ನು ಕಾಣಕ್ಕೆ ನಮಗೊಂದು ಧನಾತ್ಮಕ ಸಾಧನ ಬೇಕಾಗಿರುತ್ತೆ. ಆ ಧನಾತ್ಮಕ ಸಾಧನೆ ನಮ್ಗೆ ಒಲಿಯೋದು ದೇವಸ್ಥಾನಕ್ಕೆ ಹೋದಾಗ ಮಾತ್ರ. ಈ ಪ್ರಶ್ನೆ ಕೇಳೋ ಎಷ್ಟೋ ಜನ ನಿಮ್ಮ ಫ್ರೆಂಡ್ಸ್ ಇರ್ತಾರೆ. ಅವ್ರನ್ನೆಲ್ಲ ಟ್ಯಾಗ್ ಮಾಡಿ, ಸನಾತನ ಧರ್ಮ ಮುಜುಗರ ಪಡುವಂಥದ್ದಲ್ಲ, ಸನಾತನ ಧರ್ಮ ಹೆಮ್ಮೆ ಪಡುವಂಥದ್ದು ಅಂತ ಹೇಳಿ. ನಿಮಗೆ ಇಷ್ಟವಾದ ದೇವಸ್ಥಾನ ಯಾವುದು? ಕಮೆಂಟ್ ಸೆಕ್ಷನಲ್ಲಿ ಹಾಕಿ.